ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವೀರಮಾತಾ ಅಕ್ಕನ ಬಳಗದಿಂದ ನಯನ ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಯನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಹೊಸ ಅಡುಗೆಯನ್ನು ಮಾಡಿ ತೋರಿಸ್ತಿದ್ದೀರಾ? ಇವತ್ತು ನಾನು ರವೆ ಪಕೋಡ ಮಾಡ್ತಾ ಇದ್ದೀನಿ. ರವೆ ಪಕೋಡ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ರವೆ ಪಕೋಡ ಮಾಡೋದಕ್ಕೆ ರವೆ, ಮೊಸರು, ಆಮೇಲೆ ಶುಂಠಿ, ಈರುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು, ಇಂಗು ಮತ್ತು ಸೋಡಾ. ಓಕೆ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಬೇಕು ಮೇಡಮ್? ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್. ಈರುಳ್ಳಿ ಪಕೋಡ ಕೇಳಿದ್ದೀವಿ. ರವೆ ಪಕೋಡ ಇದು ಒಂಥರ ಸ್ಪೆಷಲ್ಲು, ಇದು ಹೆಲ್ದಿ ಕೂಡ, ಯಾಕಂದರೆ ನಾವು ಇದಕ್ಕೆ ಮೈದಾ ಆ್ಯಡ್ ಮಾಡೋದಿಲ್ಲ. ಓಕೆ, ಸೊ ರವೆಲೇ ಮಾಡ್ತಾ ಇದ್ದೀವಿ. ಇದಕ್ಕೆ ಇಷ್ಟಿಷ್ಟೇ ಅಂತ ಏನಾದರೂ ಅಳತೆ ಇದೆಯಾ? ಹಾಂ, ಅಳತೆ ಅರ್ಧ ಕಪ್ಪಿಗೆ 1/4 ಕಪ್ ಮೊಸರು ಹೀಗಿದೆ. 1 ಕಪ್ ಹಾಕಿದರೆ ಅರ್ಧ ಕಪ್ ಮೊಸರು ಹೀಗೆ. ರವೆ ಇದ್ರಲ್ಲಿ ಪಕೋಡ ಮಾಡಿದ್ರೆ ಏನಾದರೂ ಹೆಲ್ತ್ ಫುಡ್ ಏನಾದರೂ ಅಂದರೆ ಹೆಲ್ತಿ ಅಂದರೆ ಒಂದೇನಂತಂದರೆ ಇದು ಮೈದಾ ಆ್ಯಡ್ ಮಾಡಲ್ಲ. ಓಕೆ, ಸೊ ಈಗ ಮೊಸರು ಇದು 1/4 ಕಪ್ ಹಾಕೋಣ. ನೆಕ್ಸ್ಟ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟು ಹಸಿಮೆಣಸಿನಕಾಯಿ, ಇದು 1 ಸ್ಪೂನು. ಇಲ್ಲಾಂದರೆ ಅಚ್ಕಾರದ ಪುಡಿ ಹಾಕಿದ್ರೆ ಆಗುತ್ತಾ? ಹಾಂ, ಅದು ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಂದು 1/4 ಸ್ಪೂನ್ ಹಾಕಿದ್ರೆ ಸಾಕು. ಯೂಶಲಿ ಪಕೋಡಾಗೆ ಕರಿಬೇವಿನ ಸೊಪ್ಪೆಲ್ಲ ಫ್ರೈ ಮಾಡಿ ಹಾಕ್ತಾರೆ. ಹಾಂ, ಇದು ಫ್ರೈ ಏನಿಲ್ಲ, ಇದು ಹಸಿನ ಹಾಕೋದು. ಸೊ ನೆಕ್ಸ್ಟು ಶುಂಠಿನೂ ಅಷ್ಟೇ, ಇದು ಒಂದು 1/4 ಸ್ಪೂನ್ ಹಾಕಿದರೆ ಸಾಕು. ನೆಕ್ಸ್ಟು ಈರುಳ್ಳಿ. ಓಕೆ, ಈರುಳ್ಳಿನೂ ಅರ್ಧ, ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಈಕ್ವಲ್. ಓಕೆ, ನೀವು ಅಕ್ಕನ ಬಳಗದಲ್ಲಿ ಎಷ್ಟು ವರ್ಷದಿಂದ ಅಲ್ಲಿದ್ದೀರಾ ಮೇಡಮ್? ನಾನು 6 ಮಂತ್ಸ್ ಆಯಿತು ಜಾಯ್ನ್ ಆಗಿ. ಇವಾಗ 6 ಮಂತ್ಸ್? ಹೌದು. ಈಗ 1 ಸ್ಪೂನಷ್ಟು ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಸೊಪ್ಪು, ಅದು ಮೆಷರ್ಮೆಂಟ್ ಇದೆ? ಹಾಂ, ಎಲ್ಲ ಮೆಷರ್ಮೆಂಟ್ ಇದೆ. ಅಂದರೆ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕೊಳ್ಬೋದು. ಕೆಲವ್ರಿಗೆ ಇಷ್ಟ ಆಗಲ್ಲ, ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗತ್ತೆ ಅಂತ. ನೆಕ್ಸ್ಟು ಇಂಗು 1 ಚಿಟಿಕೆ ಸಾಕು, ಅಂದರೆ 1 ಸ್ಪೂನ್. 1 ಚಿಟಿಕೆ ಇಂಗು. ಹಾಂ, ನಿಮಗೆ ಬಸವಣ್ಣನ ಬಗ್ಗೆ ಗೊತ್ತು ಅಂತ ಕೇಳಿದೆ ಇವಾಗ ಅಷ್ಟೇ ನಿಮ್ಮನ್ನು. ಹಾಂ, ಬಸವಣ್ಣನ ಬಗ್ಗೆ ಅಂದರೆ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇರಬೇಕಾದ್ರೆ ವಚನ ಕಮ್ಮಟ ಅಂತ ಎಕ್ಸಾಮ್ ನಡೆದಿತ್ತು. ಸೊ ಹಾಂ, ಹೌದು, ಚಿತ್ರದುರ್ಗದಲ್ಲಿ. ಇದು ಸೋಡಾನು ಅಷ್ಟೇ 1 ಚಿಟಿಕೆ ಹಾಕಿದರೆ ಸಾಕು. ಸೊ ಅದ್ರಾಗ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಹಾಗಾಗಿ ಗೊತ್ತು. ಅಲ್ಲಿಂದ ನಿಮಗೆ ಬಸವಣ್ಣನ ಬಗ್ಗೆ ಗೊತ್ತಾಗ್ತಾ? ಹೌದು. ಉಪ್ಪು ರುಚಿಗೆ ತಕ್ಕಷ್ಟು. ಅಂದರೆ ಬಸವ ತತ್ವದ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಬಸವ ತತ್ವ ಅಂದರೆ ಅದೇ ಅವರ ಸಿದ್ಧಾಂತಗಳು, ಅಥವಾ ಅವ್ರದ್ದು ಏನು ಸಿಂಪಲ್ ಆದ ಲೈಫ್ ಸ್ಟೈಲ್ ಏನಿತ್ತು 12ನೇ ಶತಮಾನದಲ್ಲಿ. ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಏನೇನು ಮಾಡ್ಬೋದು, ಜನರಿಗೆ ಏನೇನು ಅಂದರೆ ಸಿಂಪಲ್ ಆಗಿ ಏನು ಹೇಳ್ಕೊಡ್ಬೋದು ಅಂತ ಆಗಿನ ಕಾಲದಲ್ಲೇ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಬೇಕು. ಹಾಂ, ಆಯಿಲ್ ಬಿಸಿ ಮಾಡಿ ಸ್ಟವ್ ಹಚ್ಚಿ ಸಾಕು. ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಏನು ಉಪಯೋಗ? ಅಂದರೆ ಅದು ಹದ ಬರುತ್ತೆ, ಮತ್ತು ಕ್ರಿಸ್ಪಿನೆಸ್ ಬರುತ್ತೆ, ಮತ್ತು ಕಲ್ಸೋಕ್ಕೆ ಒಂದು ಹದ ಬರುತ್ತೆ, ಮಾಡಿದ್ರೆ ಚೆನ್ನಾಗಾಗತ್ತೆ. ಇದರಿಂದ ಬಸವಣ್ಣನ ಬಗ್ಗೆ ತಿಳಿದಿರೋದ್ರಿಂದ ನಿಮ್ಗೆ ಏನಾದರೂ ಅಕ್ಕನ ಬಳಗ ಹೋಗ್ಬೇಕು ಅನ್ನಿಸ್ತಾ, ಅಥವಾ ಅಕ್ಕನ ಬಳಗ? ಅಂದರೆ ಅದು ನಾನು ಕಾಲೇಜಲ್ಲಿ ಇದ್ದಾಗ ನಾನು ಕಲ್ತಿದ್ದು, ಮತ್ತು ಇಲ್ಲಿಗೆ ಸೇರಿದ ಮೇಲೆ ಅದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋ ಮತ್ತೆ ಸ್ಟಾರ್ಟ್ ಆಯಿತು. ಹೌದು. ಹಾಗಾದರೆ ನೀವು ಬಸವ ಟಿವಿ ನೋಡ್ತಿರ್ತೀರಾ? ಹಾಂ, ಬಸವ ಟಿವಿ ಅಂದರೆ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ. ಯೂಟ್ಯೂಬಲ್ಲಿ ನೋಡ್ತೀರಾ? ಖಾನಾವಳಿ ಕಾರ್ಯಕ್ರಮ ನೋಡ್ತೀರಾ? ಹಾಂ, ನೋಡಿದ್ದೀನಿ ನಾನು. ಹಾಂ, ನಮ್ಮದು ಪ್ರೋಗ್ರಾಮ್ ಬಸವ ಟಿವಿನಲ್ಲಿ ಯಾವ ಪ್ರೋಗ್ರಾಮ್ಸ್ ನಿಮ್ಗೆ ಇಷ್ಟ ಆಗುತ್ತೆ? ಬಸವ ಟಿವಿನಲ್ಲಿ ಕೆಲವೊಂದು ಸ್ಪೀಚ್ಗಳು ಬರುತ್ತಲ್ಲ ಗುರುಗಳದ್ದು. ಹೌದು, ಶರಣರದ್ದು. ಹೌದು, ಶರಣರದ್ದು, ಅದನ್ನು ನೋಡಿದ್ದೀನಿ. ಮತ್ತು ಖಾನಾವಳಿ ನೋಡಿದ್ದೀನಿ. ಯಾವುದಾದ್ರೂ ಐಟಮ್ಸ್ ಟ್ರೈ ಮಾಡಿದ್ದೀರಾ? ಐಟಮ್ಸ್ ಟ್ರೈ ಮಾಡಿಲ್ಲ ಇನ್ನು, ಮಾಡಬೇಕು. ಅಲ್ಲಿ ನೋಡಿ ಆಮೇಲೆ ನಿಮಗೆ ಬರಬೇಕು ಅನ್ನಿಸ್ತಾ ಖಾನಾವಳಿಗೆ? ಹಾಂ, ಖಾನಾವಳಿ ಅಂದರೆ ನೋಡಿದಾಗ ಒಂಥರ ನಾವು ಹೋಗಿ ಮಾಡಿರೋ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹೌದು. ಸೊ ಈಗ ಒಂದು ಅವಕಾಶ ಸಿಕ್ಕಿದೆ ನನಗೆ, ಸೊ ಅದರಿಂದ ಬಂದೆ. ಓಕೆ. ಸೊ ನಿಮ್ಮದು ಪ್ರಾಪರ್ ಯಾವುದು ಮೇಡಮ್? ನಮ್ಮದು ತೀರ್ಥಹಳ್ಳಿ, ಶಿವಮೊಗ್ಗ.
ಮಿಕ್ಸ್ ಮಾಡ್ಕೊಬೇಕಲ್ಲ. ಮಿಕ್ಸ್ ಮಾಡಿ. ಮನೆಯಲ್ಲಿ ಯಾರ್ಯಾರು ಇರೋದು? ನಮ್ಮ ಮನೇಲಿ ಅತ್ತೆ, ನನ್ನ ಹಸ್ಬೆಂಡ್ ಅವರು, ತಮ್ಮ, ಅವ್ರ ವೈಫ್, ಮಗಳು. ಜಾಯಿಂಟ್ ಫ್ಯಾಮಿಲಿ? ಹಾಂ, ಜಾಯಿಂಟ್ ಫ್ಯಾಮಿಲಿ. ಓಕೆ. ಮಕ್ಕಳು? ಒಬ್ಬಳು ಮಗಳಿದ್ದಾಳೆ, 2.5 ವರ್ಷದ ಮಗು. ಚಿಕ್ಕ ಮಗು. ಹಾಂ. ಹಸ್ಬೆಂಡ್ಗೆ ಇದೆಲ್ಲ ಇಷ್ಟ ಆಗದ? ಹಾಂ. ಅಂದರೆ ಇವಾಗ ಬಸವಣ್ಣನ ಬಗ್ಗೆ ತಿಳ್ಕೊಂಡಿದ್ರೆ ಅವ್ರದ್ದು ಯಾವ ಥರ ಆ ಥರ ಏನಾದರೂ ನಾಲೆಡ್ಜ್ ಇದೆಯಾ, ಇಂಟ್ರೆಸ್ಟ್ ಏನಾದರೂ ಅವ್ರಿಗ? ಹಾಂ, ಅವರು ನೋಡ್ತಾರೆ. ಹೌದು. ಇದು ಅಕ್ಕನ ಬಳಗದಲ್ಲಿ ಇವಾಗ 6 months ಆಯಿತು ನೀವು ಜಾಯ್ನ್ ಆಗಿ. ಹೌದು. ಹೇಗೆ ಅನ್ನಿಸ್ತಿದೆ ನಿಮ್ಗಲ್ಲಿ? ಚೆನ್ನಾಗಿದೆ. ಅಂದರೆ ಒಂಥರ ಡೈಲಿ ಮೈಂಡಿಗೆ ಮತ್ತು ಬಾಡಿಗೆ ರಿಫ್ರೆಶ್ ಆಗುತ್ತೆ ಯೋಗ ಮಾಡೋದ್ರಿಂದ. ಹೆಲ್ತ್ ವೈಸು ತುಂಬ ಒಳ್ಳೆಯದು. ಓಕೆ. ನಿಮ್ಮದು ಪ್ರಾಪರ್ ಬಂದು ಶಿವಮೊಗ್ಗ. ಬ್ಯಾಂಗ್ಳೂರಿಗೆ ಬಂದು ಎಷ್ಟು ಇಯರ್ಸ್ ಆಗಿದೆ? 4 years ಆಯಿತು. 4 years. ಹೌದು. ಅಡ್ಜಸ್ಟ್ ಆಗಿದೆಯಾ? ಹಾಂ, ಈಗ ಅಡ್ಜಸ್ಟ್ ಆಗಿದೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ ಏನಾದರೂ ಡಿಶಸಲ್ಲಿ? ಡಿಶಸ್ ಅಂದರೆ ನಮ್ಮ ಕಡೆ ಬೇರೆ ಥರ ಡಿಶಸ್, ಅಂದರೆ ತಂಬಳಿ ಅಂತೆಲ್ಲ ಮಾಡ್ತೀವಿ. ಸಾಸಿವೆ ತಂಬಳಿ ಇಂಥದ್ದು, ಕಾಕಿ ಸೊಪ್ಪಿನ ತಂಬಳಿ, ಬಸಳೆ ಸೊಪ್ಪು ಅಂತೆಲ್ಲ. ಬಸಳೆ ಸೊಪ್ಪು ಕೇಳಿದ್ದೀನಿ, ಇನ್ನೊಂದು ಯಾವುದೋ ಹೇಳೋದು? ಕಾಕಿ ಸೊಪ್ಪು. ಓಕೆ. ಇದೆಲ್ಲ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ಕಾಕಿ ಸೊಪ್ಪಿನ ಮಕ್ಕಳಿಗೆ ತುಂಬ ಒಳ್ಳೆಯದು ಅದು. ಓಕೆ. ಇವಾಗ ಇದನ್ನು ಕಲಸಿಟ್ಕೊಬೇಕಾ? ಕಲಸಿ ಒಂದು 10 minutes ಬಿಡಬೇಕು. ಇದನ್ನ ನೆನೆಸ್ಬೇಕಾ? ಹೌದು. ಓಕೆ. ಇವಾಗ ಪಕೋಡಾಗೆ ಕಲಸಿಟ್ಟು ಮಿಶ್ರಣನ ನೆನೆಯಾಗಿ ಬಿಟ್ಟಿದ್ದೀವಿ. ಮತ್ತೆ ಸಾಮಗ್ರಿಗಳು ರೆಡಿ ಮಾಡ್ಕೊಂಡಿದ್ದೀರಾ? ಮತ್ತೇನು ಮಾಡ್ತಿದ್ದೀರಾ ಮೇಡಮ್? ಈಗ ನಾನು ಬೆಳ್ಳುಳ್ಳಿ ತಂಬಳಿ ಮಾಡ್ತೀನಿ. ಬೆಳ್ಳುಳ್ಳಿ ತಂಬಳಿ ಅಂತ. ತಂಬಳಿ ಅದು ನಮ್ಮ ಮಲೆನಾಡು ಕಡೆ ತುಂಬ ಫೇಮಸ್. ಓಕೆ. ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಬೆಳ್ಳುಳ್ಳಿ, ಕಾಯಿ ತುರಿ, ಜೀರಿಗೆ, ಸಾಸಿವೆ, ತುಪ್ಪ, ಹಸಿಮೆಣಸು, ಮೊಸರು, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಕಾಳು ಮೆಣಸು. ಓಕೆ. ಮೊದಲಿಗೆ ಏನು ಬೇಕು ಮೇಡಮ್ ಇವಾಗ? ಈಗ ಶುಂಠಿನ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಓಕೆ. ಪ್ಯಾನ್ ಬೇಕಾ? ಹಾಂ. ಸ್ಟವ್ ಹಚ್ಕೊಳ್ಳಿ. ತುಪ್ಪ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಓಕೆ. ಅದು ಫ್ರೈ ಮಾಡಲೇಬೇಕಾ? ಹಾಂ, ಫ್ರೈ ಮಾಡಿದರೆ ಚೆನ್ನಾಗಿ ಅದು ಸ್ಮೆಲ್ ಹೋಗುತ್ತೆ. ಹಾಂ. ಇಲ್ಲ ಒಂಥರ ಘಾಟ್ ಬಂದಂಗೆ ಆಗುತ್ತೆ. ಓಕೆ. ಇದು ನಿಮ್ಮ ಸ್ಟೈಲ್ದ ಸ್ಪೆಷಲ್? ಹಾಂ, ಇದು ನಮ್ಮ ಅತ್ತೆದು. ಓಕೆ. ಬೆಳ್ಳುಳ್ಳಿ ಅಂದರೆ ಇದು ರೆಗ್ಯುಲರ್ ಡಿಶ್ ನಿಮಗೆ? ಹಾಂ, ರೆಗ್ಯುಲರ್. ಇದು ಹೆಲ್ತಿಗೆ ಒಳ್ಳೇದಾ? ಹಾಂ, ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಹೆಲ್ತಿಗೆ. ಇದು ಸಣ್ಣ ಶೀತ, ಜ್ವರ. ಇದು ತಂಬಳಿ ಅಂದರೆ ಯಾವ ರೀತಿ ಬರುತ್ತೆ? ಇದು ಅಂದರೆ ಇದಕ್ಕೆ ಮೊಸರು ಹಾಕ್ತೀವಿ. ಸೊ ಇದನ್ನು ಬೇಯಿಸೋದೇನೂ ಇಲ್ಲ, ಜಸ್ಟ್ ಫ್ರೈ ಮಾಡೋದಷ್ಟೇ. ಓಕೆ. ಇದನ್ನು ಹಾಗೆ ತಿನ್ಬೋದಾ? ಹಾಂ, ಇದನ್ನು ಹಾಗೆ ಅಂತಂದರೆ ಇದು ಅನ್ನದ ಜೊತೆ ಸೇರಿಸ್ಕೊಂಡು ತಿಂತಾರೆ. ಹಾಂ. ಇವಾಗ ಅವಾಗಲೇ ಹೇಳ್ತಿದ್ರಿ ವಿರಾಮಕ್ಕಿಂತ ಮುಂಚೆನೆ ಬಸವಣ್ಣನ ಬಗ್ಗೆ. ಸೊ ನಿಮ್ಗೆ ಅವ್ರದ್ದು ವಚನಾಸ್ ಯಾವ್ದಾದ್ರು ಗೊತ್ತಾ? ಬಸವಣ್ಣನವರ ವಚನಗಳು ಅಂತಂದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇತರನ್ನು ಹಳಿಯಬೇಡ, ಮುನಿಯಬೇಡ, ಇತರರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅಂತ ಅವರು ಹೇಳಿದ್ದಾರೆ. ಓದ್ತಿರ್ತೀರಾ ಅವ್ರದ್ದು ಬುಕ್ಸ್ ಎಲ್ಲ? ಹಾಂ, ವಚನಗಳದ್ದೇ ಒಂದು ಬುಕ್ಸ್ ಇದೆ. ಅಂದರೆ ಅವಾಗ ಕಾಲೇಜ್ ಟೈಮಲ್ಲೇ ಓದಿದ್ದು. ಇವಾಗ ಓದೋದಕ್ಕೆ ಟೈಮ್ ಸಿಕ್ಕಿಲ್ಲ? ಹಾಂ, ಇಲ್ಲ, ಇವಾಗ ಮಗಳಿಗೆ ಸಣ್ಣೋಳಲ್ವಾ, ಚಿಕ್ಕವಳ. ಸ್ವಲ್ಪ ಫ್ರೈ ಮಾಡಿದೆ. ಫ್ರೈ ಆಗಿದೆಯಾ? ಇವಾಗ ಅದನ್ನ ಏನು ಮಾಡ್ಕೊಬೇಕಾ? ಇದನ್ನ ಮಿಕ್ಸಿ ಜಾರಿಗೆ ಹಾಕೋಣ. ನೆಕ್ಸ್ಟ್ ಏನು ಬೇಕಾ? ನೆಕ್ಸ್ಟು ಇದ್ರೊಳಗೇನೆ ಕಾಳು ಮೆಣಸು, ಜೀರಿಗೆ ಮತ್ತು ಹಸಿಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು. ಓಕೆ. ಇದೆಲ್ಲ ಫ್ರೈ ಮಾಡಬೇಕಾ? ಹಾಂ. ಕಾಳು ಮೆಣಸು ಎಣ್ಣೆ ಹಾಕೋದೇನು ಬೇಡವಾ? ಅದು ತುಪ್ಪ ಇದೆಯಲ್ಲ. ಓಕೆ. ಜೀರಿಗೆ. ಓಕೆ. ನೆಕ್ಸ್ಟು ಹಸಿಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕಾ? ಹಾಂ. ಓಕೆ. ಬಸವಣ್ಣನವ್ರ ತತ್ವಗಳನ್ನ ತಿಳಿದಿದ್ದೀರಾ ನೀವು? ಅವ್ರದ್ರಲ್ಲಿ ತತ್ವ ಏನಾದರೂ ನಿಮ್ಗೆ ಅಳವಡಿಸ್ಕೊಬೇಕು ಅಂತ ಅನಿಸಿದೆಯಾ? ಯಾವುದಾದ್ರೂ ಅಳವಡಿಸ್ಕೊಂಡಿದ್ದೀರಾ? ಅಂದರೆ ಬಸವಣ್ಣ ತತ್ವಗಳು ಅಂದರೆ ಅದೇ ಅವ್ರು ಹೇಳ್ತಾರೆ, ಉಳ್ಳವರು ಶಿವಾಲಯ ದೇವಾಲಯ ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ ಅಂತ.
ಅದು ಇವತ್ತಿಗೂ ಪ್ರಸ್ತುತ. ಅಂದರೆ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಹಾಗೆ ಎಷ್ಟು ಅಂದರೆ ತುಂಬ ಆಡಂಬರವಾಗಿ ದೇವರನ್ನ ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಅಂದರೆ ಅವ್ರ ಪ್ರಕಾರ ಏನಂತಂದರೆ ನನ್ನ ಆತ್ಮನೇ ದೇವರು ಅಂತ ಅವರು. ಹೌದು. ಹಾಂ, ಅಂದರೆ ಯಾವುದೂ ವಿಗ್ರಹ ರೂಪ ಅಲ್ಲ, ನಮ್ಮ ಆತ್ಮನೇ ದೇವರು ಅಂತ ಅವ್ರು ನಂಬಿದ್ರು. ಸೊ ಅದನ್ನೇ ಅವ್ರು ಪ್ರಚಾರ ಮಾಡಿದ್ದಾರೆ. ಇದನ್ನ ಮಿಕ್ಸಿ ಜಾರಿಗೆ ನೆಕ್ಸ್ಟ್ ಏನು ಮಾಡಬೇಕಾ? ಇದಕ್ಕೆ ಕಾಯಿ ತುರಿ, ನೆಕ್ಸ್ಟ್ ಏನು ಬೇಕು ಇವಾಗ ಅದಕ್ಕೆ? ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಎಷ್ಟು ಬೇಕು ಇವಾಗ? ಇಲ್ಲಿಗೆ ಹಾಕೊಂಡ್ಬಿಡ್ಬೋದಾ? ಯೋಗ ಬಿಟ್ಟು ಬೇರೆ ಏನೇನು ಸ್ಪೋರ್ಟ್ಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಇಲ್ಲ, ಈಗ ಸದ್ಯ ನನ್ನ ಮಗಳು ನೋಡ್ಕೊಳೋದಲ್ಲ. ಫಸ್ಟ್ ಸ್ಪೋರ್ಟ್ಸ್ ಅಂತ ಏನಿಲ್ಲ, ಅಂದರೆ ಬುಕ್ಸ್ ಓದೋದು ಇಂಥದ್ರೊಳಗೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ. ನೀರು ಹಾಕ್ಬೇಕಾ? ಹಾಂ, ನೀರು ಹಾಕಿ. ಓಕೆ, ಸಾಕಾ? ಫುಲ್ ಪೇಸ್ಟ್ ಆಗಬೇಕಾ ಇದು? ಹಾಂ, ಹೌದು. ಓಕೆ. ಆಗಿದೆಯಾ ಇದು? ಹಾಂ, ಓಕೆ. ಇವಾಗ ಏನು ಮಾಡಬೇಕು? ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ, ತಂಬುಳಿ ಎಲ್ಲ. ಹಾಂ, ಬೇರೆ ಈ ಚಟ್ನಿ ಪುಡಿ ಎಲ್ಲ ಮಾಡೋದಕ್ಕೆ ಬರುತ್ತಾ? ಬೆಳ್ಳುಳ್ಳಿನಲ್ಲಿ ಮಾಡ್ತಾರಲ್ಲ. ಹಾಂ, ಅದು ನನಗೆ ಬರಲ್ಲ, ನಮ್ಮ ಅತ್ತೆಗೆ ಚೆನ್ನಾಗಿ ಬರುತ್ತೆ. ಹೌದಾ? ಹಾಂ, ಆ್ಯಕ್ಚುಲಿ ನಿಮ್ಮ ಸೈಡ್ಸ್ ಎಲ್ಲ ಜಾಸ್ತಿ ಮಾಡೋದು ಚಟ್ನಿ ಪುಡಿ ಎಲ್ಲ. ಹಾಂ, ರೆಡಿ ಮಾಡಿ ಇಟ್ಟಿರ್ತೀರಾ ಮನೆಯಲ್ಲಿ? ಹಾಂ, ಹೌದು. ಸ್ಟೋರೇಜ್ ಇರುತ್ತೆ. ಹ್ಞೂ. ಇವಾಗ ನೆಕ್ಸ್ಟ್ ಏನು ಬೇಕು ಮೇಡಮ್? ಮೊಸರು, ನೀರೊಂದು ಸ್ವಲ್ಪ, ಹಾಕ್ಲಾ? ಹಾಂ, ಸಾಕು ಸಾಕು ಸಾಕು. ಇವಾಗ ಬೇರೆ ಏನು ಬೇಕಾ? ಇದಕ್ಕೆ ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಳ್ತೀರಾ? ಓಕೆ. ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕಾ? ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಕೊಡ್ಲಾ? ತುಪ್ಪನೇ. ಓಕೆ. ಮಗಳು ಚಿಕ್ಕವಳಾಗಿರೋದ್ರಿಂದ ಮನೆಯಲ್ಲಿ ಹೊಸ ಹೊಸ ರೆಸಿಪೀಸ್ ಟ್ರೈ ಮಾಡೋದಕ್ಕೆ ಆಗ್ತಿಲ್ಲ ಅಲ್ಲ? ಇಲ್ಲ, ಇದು ರೆಗ್ಯುಲರ್ ರೆಸಿಪಿ ಆಗಿರೋದ್ರಿಂದ ಓಕೆ. ಹಾಂ, ಹೌದು. ಓಕೆ. ಒಗ್ಗರಣೆಗೆ ಒಗ್ಗರಣೆ ಮಾಡಲೇಬೇಕಾ ಇದು? ಹಾಂ. ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿರೋದು? ಅವ್ರು ಇಂಜಿನಿಯರ್. ಹೌದು. ಇಲ್ಲೇ ಬ್ಯಾಂಗ್ಳೂರಲ್ಲ? ಹಾಂ, ಬ್ಯಾಂಗ್ಳೂರಲ್ಲೇ. ಅಂದರೆ ಡೇ ಟೈಮಲ್ಲೆಲ್ಲ ಮಗಳನ್ನ ನೋಡೋದೇ ಆಗುತ್ತೆ ನೀವು? ಹೌದು. ಫ್ರೈ ಮಾಡ್ಕೊಬೇಕಾ? ಹೌದು. ಬಸವಣ್ಣ ಅವ್ರಿಗೆ ಬಿಟ್ಟು ಬೇರೆ ಬೇರೆ ಯಾರ್ದಾದ್ರೂ ಪ್ರವಚನಗಳು? ಇಲ್ಲ, ಅವಾಗಿಂದನೂ ಬಸವಣ್ಣ ಅವ್ರದನ್ನೇ ಕೇಳ್ಕೊಂಡು ಬಂದಿದ್ದೀರಾ? ಹಾಗಂತಲ್ಲ, ನಾನು ಎಲ್ಲದೂ ನೋಡ್ತೀನಿ. ಅಂದರೆ ಸ್ವಾಮಿ ವಿವೇಕಾನಂದರದ್ದು. ನಿಮ್ಮದು ರೀಡಿಂಗ್ ಬುಕ್ಸ್ ಹಾಬಿ ಇರೋದ್ರಿಂದ? ಹಾಂ, ಹೌದು. ಅಂದರೆ ಅದೊಂಥರ ಅಂತನೂ ಅಲ್ಲ, ಸಾಮಾಜಿಕ ಕಾದಂಬರಿ ಎಲ್ಲ ಥರದ್ದು ನಾನು ನೋಡ್ತೀನಿ. ಓಕೆ. ಇವಾಗ ಅದಾಗಿದೆಯಾ? ಆಗಿದೆ. ಇಷ್ಟೇನಾ? ಆಗಿದೆಯಾ ಇದು? ತಂಬುಳಿ ರೆಡಿ ಆಯ್ತು. ಹೌದು. ಇವಾಗ ತಂಬುಳಿ ರೆಡಿ ಆಗಿದೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀರಾ? ಹೌದು. ಇವಾಗ ಪಕೋಡ ಮಾಡ್ತಿದ್ದೀರಾ? ಹೌದು. ಈ ಮಿಶ್ರಣ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡಬೇಕು. ಉಂಡೆ ರೀತಿ ಮಾಡಿ ಇಟ್ಕೊಂಡು ಆಮೇಲೆ ಮಾಡಿ ಇಟ್ಕೊಂಡು ಹೇಗಾರು ಮಾಡ್ಬೋದು. ನಾನು ಈ ಥರ ಡೈರೆಕ್ಟಾಗೂ ಹಾಕ್ಬೋದಲ್ಲ? ಹೌದು. ಓಕೆ. ಬೈಂಡಿಂಗ್ ಇಲ್ಲದೆ ಮಾಡ್ತಿರೋದು ಇದೆ ಫಸ್ಟ್ ಅನ್ಸುತ್ತೆ. ಹಾಂ, ಇದೊಂಥರ ಟೇಸ್ಟಿನೂ ಇರುತ್ತೆ. ರವೆ ಹಾಕಿದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಈ ರವೆ ಪೌಡರ್ ಮಾಡಿ ಹಾಕಿದ್ರೆ ಏನಾದರೂ ಡಿಫ್ರೆನ್ಸ್ ಬರುತ್ತಾ? ರವೆ ಪೌಡರ್ ಇನ್ನೂ ನಾನು ಟ್ರೈ ಮಾಡಿಲ್ಲ. ಹೌದಾ? ಓಕೆ. ಇದು ಅತ್ತೆಯಿಂದ ಬಂದಿರೋ ಅಡುಗೆ?
ಅಲ್ಲ, ಇದು ನಾನು ಟಿ ವಿಲಿ ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದು. ಅತ್ತೆದೇನಿದ್ರು ತಂಬಳಿ ಈ ಥರದ್ದು. ಓಕೆ 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 ಓಕೆ. ಮಗಳು ಹೆಸರೇನು ಮೇಡಮ್? ಐಸಿರಿ ಅಂತ. ಇವಾಗ 2.5 years ಅಲ್ಲ? ಹೌದು. ಡೇ ಟೈಮಲ್ಲಿ ಫುಲ್ಲು ಮಗಳನ್ನ ನೋಡ್ಕೊತೀರಾ. ಈ ಯೋಗಾಗೆ ಹೆಂಗೆ ಅಟೆಂಡ್ ಮಾಡ್ತೀರಾ ನೀವು? ಅವಳು ಮಲಗಿದಾಗ. ಓ ಹೌದು. ಅವಳು ಎದ್ದಿದ್ರೆ ಹೋಗಕ್ಕೆ ಬಿಡಲ್ಲ. ಅಂದರೆ ಡೈಲಿ ಇರುತ್ತೆ, ಆದರೆ ಅವಳು ಮಧ್ಯಾಹ್ನದ ಹೊತ್ತು ಮಲಗ್ತಾಳೆ. ನಮ್ಗೆ ಟೈಮಿಂಗ್ಸ್ 1 hour ಇರುತ್ತಲ್ವಾ? ಟೈಮ್ ಇರುತ್ತಾ? ಹಾಂ, 5 to 6. ಓಕೆ. ಸೊ ನಾನು ಆವಾಗಲೇ ಜಾಯ್ನ್ ಆಗಿದ್ದೀನಿ ಆ ಟೈಮಿಂಗ್ಸಿಗೆ. ಸೊ ಇದನ್ನು ಹಾಕೋಣ. ಓಕೆ, ಅದು ಹಾಕೋಣ. ಇವಾಗ ಎಣ್ಣೆ ಕಾದಿದೆಯಾ? ಹಾಂ, ಕಾದಿದೆ. ಹಾಕ್ಬೋದಲ್ಲ? ಹಾಂ, ಇದನ್ನು ಹಾಕಿ. ತುಂಬ ಫ್ರೈ ಆಗಬೇಕಾ? ಹಾಂ, ಅಂದರೆ ಅದು ಕ್ರಿಸ್ಪಿ ಥರ ಆಗಬೇಕು, ಬ್ರೌನ್ ಕಲರ್. ಅಂದರೆ ಹೇಗೆ ಬೇಕಾದ್ರೂ ನಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಾದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಬೋದು. ಓಕೆ. ಇನ್ ಕೇಸ್ ಏನಾದರೂ ಮಗಳು ಎದ್ಬಿಟ್ಲು ಅಂದರೆ ಯೋಗ ಡೇ ಕ್ಯಾನ್ಸಲ್? ಇಲ್ಲ, ನಮ್ಮ ಅತ್ತೆ ಇದ್ದಾರಲ್ಲ, ನೋಡ್ಕೊತಾರೆ. ಹೌದು. ಇನ್ನು ಅದು ಎಷ್ಟೊತ್ತು ಬೇಯಬೇಕು ಮೇಡಮ್? ಇದು ಸಣ್ಣ ಉರಿಲಿ ಇಟ್ಕೊಬೇಕು, ಯಾಕಂದರೆ ಫ್ಲೇಮ್ ಜಾಸ್ತಿ ಇದ್ದರೆ ಮೇಲ್ಗಡೆ ಏನೋ ಬೆಂದಂಗೆ ಅನ್ಸುತ್ತೆ, ಆದರೆ ಒಳಗಡೆ ಇವಾಗ ಈ ಮೈದಾ ಹಿಟ್ಟು ಹಾಕಿದ್ರೆ ಒಳಗಡೆ ಬೇಯಬೇಕು, ಇದು ರವೆ ಅಲ್ವಾ? ಹಾಂ, ರವೆ ಆದರೂ ಒಳಗಡೆ ನಾವು ಬೆಂದಿಲ್ಲ ಅಂತಂದರೆ ಅದು ಕ್ರಿಸ್ಪಿ ಟೇಸ್ಟಿ ಬರೋದಿಲ್ಲ. ಅದು ತುಂಬ ಹೊತ್ತು ಇವಾಗ ಏನಾದ್ರು ಈವ್ನಿಂಗ್ ತಿಂದರೆ, ಅದು ಇವಾಗ ಮಾಡ್ಬಿಟ್ಟು ಈವ್ನಿಂಗ್ ತಿಂದರೆ ಅದು ಮೆತ್ತಗಾಗೋಗ್ಬಿಟ್ಟಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಒಳಗಡೆ ಏನು ಕ್ರಿಸ್ಪಿ ಅಂದರೆ ಮೆತ್ತನೇ ಇರುತ್ತೆ, ಆದರೆ ನಾವು ಏನು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಮಾತ್ರ ಒಂಥರ ತುಂಬಾ ಸುಟ್ಟೋದೋ ಥರ ಆಗುತ್ತೆ. ಸೊ ಅದು ಟೇಸ್ಟು ಒಂಥರ ಚೆನ್ನಾಗಿ ಬರೋದಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಥರನ? ಹಾಂ, ಈವ್ನಿಂಗ್ ಸ್ನ್ಯಾಕ್ ಮಾಡ್ತಿರ್ತೀರ? ಹಾಂ, ನಮ್ಮ ಮನೆಯಲ್ಲಿ ಈ ಥರದ್ದು ತುಂಬ ಇಷ್ಟ, ಎಲ್ಲರೂ ಇಷ್ಟಪಡ್ತಾರೆ. ಇದ್ರಲ್ಲಿ ಮಾತ್ರ ಪಕೋಡ ಮಾಡ್ತೀರಾ ಅಥವಾ ಬೇರೆ ಬೇರೆದ್ರಲ್ಲೂ ಮಾಡ್ತೀರಾ? ಹಾಂ, ಬೇರೆದ್ರೊಳಗೆ ಅಂತಂದರೆ ಕಡಲೆ ಹಿಟ್ಟಲ್ಲಿ ಕಡಲೆ ಹಿಟ್ಟು, ಹಾಂ, ಆನಿಯನ್ ಪಕೋಡ, ಹಾಂ, ಆಲೂಗಡ್ಡೆದು, ಓಕೆ. ಮತ್ತು ಕಾಬೂಲ್ ಕಡಲೆ ನೆನೆಸು ಮಾಡ್ತಾರೆ. ಕಾಬೂಲ್ ಕಡಲೆ ಕಾಲ? ಹಾಂ, ಹೌದು. ಅದು ನೆನೆಸಿ ರುಬ್ಬೇಕಾ? ಹೌದು. ಅಂದರೆ ನಿಮ್ಗೆ ಈ ಥರ ಡಿಶಸ್ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಂ, ನಿಮ್ಮ ಶಿವಮೊಗ್ಗಕ್ಕೂ ಇಲ್ಲಿಗೂ ಅಡ್ಜಸ್ಟ್ ಆಗಿದೆಯಾ ಡಿಶಸ್, ಅಥವಾ ನಿಮ್ದು ಅಲ್ಲಿದೆ ಕಂಟಿನ್ಯೂ ಮಾಡ್ತೀವಿ? ಇಲ್ಲ, ಇದೆಲ್ಲ ಅಲ್ಲೂ ಮಾಡ್ತಾರೆ. ಓಕೆ. ಹಾಂ. ನಿಮ್ಮದು ಅಮ್ಮ ಎಲ್ಲ ಯಾವಾಗಿರೋದು ಶಿವಮೊಗ್ಗನೇನಾ? ನಮ್ಮ ತಾಯಿ ಮನೆ ಶಿರ್ಸಿ. ಶಿರ್ಸಿ? ಹೌದು. ಫಸ್ಟ್ ಇದ್ದಿದ್ದು ಶಿವಮೊಗ್ಗನಾ? ನಮ್ಮ ತಾಯಿ ಮನೆ ಅಂದರೆ ಅವತ್ತು ಅವ್ರ ಮನೆ ಶಿರ್ಸಿ, ನಾವಿದ್ದಿದ್ದು ತೀರ್ಥಹಳ್ಳಿಲಿ. ಓಕೆ ಓಕೆ. ಇವಾಗ ಆಗಿದೆಯಾ ಅದು? ಹಾಂ, ಒಂದು 5 seconds. 2 ಹೊಸ ರುಚಿನೂ ನಾನು ಇವತ್ತೇ ಕೇಳ್ತಾ ಇರೋದು. ಹೌದಾ? ನಾರ್ಮಲಾಗಿ ಪಕೋಡ ಮಾಡ್ತಾರೆ, ಹಾಂ, ಬಟ್ ರವೆನಲ್ಲಿ ಮಾಡೋದು ನಾನು ನೋಡಿಲ್ಲ. ರವೆ ಮಿಕ್ಸ್ ಮಾಡ್ತಾರೆ ಸ್ವಲ್ಪ. ಹಾಂ, ಇದು ಬರೀ ರವೆನಲ್ಲೇ ಮಾಡಿದ್ದು. ನಿಮ್ಮದು ಅಮ್ಮ ಎಲ್ಲ ಯಾವಾಗಿರೋದು ಶಿವಮೊಗ್ಗನೇನಾ? ನಮ್ಮ ತಾಯಿ ಮನೆ ಶಿರ್ಸಿ. ಶಿರ್ಸಿ? ಹೌದು. ಫಸ್ಟ್ ಇದ್ದಿದ್ದು ಶಿವಮೊಗ್ಗನಾ? ನಮ್ಮ ತಾಯಿ ಮನೆ ಅಂದರೆ ಅವತ್ತು ಅವ್ರ ಮನೆ ಶಿರ್ಸಿ, ನಾವಿದ್ದಿದ್ದು ತೀರ್ಥಹಳ್ಳಿಲಿ. ಓಕೆ ಓಕೆ. ಇವಾಗ ಆಗಿದೆಯಾ ಅದು? ಹಾಂ, 2 ಹೊಸ ರುಚಿನೂ ನಾನು ಇವತ್ತೇ ಕೇಳ್ತಾ ಇರೋದು. ಹೌದಾ? ನಾರ್ಮಲಾಗಿ ಪಕೋಡ ಮಾಡ್ತಾರೆ, ಹಾಂ, ಬಟ್ ರವೆನಲ್ಲಿ ಮಾಡೋದು ನಾನು ನೋಡಿಲ್ಲ. ರವೆ ಮಿಕ್ಸ್ ಮಾಡ್ತಾರೆ ಸ್ವಲ್ಪ. ಹಾಂ, ಇದು ಬರೀ ರವೆನಲ್ಲೇ ಮಾಡಿದ್ದು. ಇವಾಗ ಇದಾಗಿದೆ. ಹಾಂ, ಓಕೆ. ಸರ್ವಿಂಗ್ ಬರ್ಬೋದಾ? ವಿಭೂತಿ. ಈ ವಿಭೂತಿನ ನಿಮ್ಮ ಮನೆ ಕಡೆ ಯೂಸ್ ಮಾಡ್ತಾರಾ? ಹೌದು. ಹಾಂ, ನಮ್ಮ ತಾಯಿ ಮನೆ ಕಡೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಏನೇ ಮಾಡಿದರೂ ಸಹ ಆಮೇಲೆ ಇದನ್ನು ಹಚ್ಚೋದ್ರಿಂದ ಅದು ಪ್ರಸಾದ ಆಗತ್ತೆ ಅಂತ ಒಂದು ಭಾವನೆ. ಇವಾಗಲೂ ಅಂದರೆ ಈ ರೂಢಿ ಇದೆ? ಹಾಂ, ಓಕೆ ಓಕೆ. ನಮ್ಮ ತಾಯಿ ಮನೆ ಕಡೆ ಇದೆ. ಹಾಂ ಹಾಂ. ಬೆಳ್ಳುಳ್ಳಿ ತಂಬಳಿ ಮತ್ತು ರವೆ ವಡೆ ಹೇಗಿದೆ ನೋಡಿ. ಓಕೆ. 2 ಹೊಸ ರುಚಿ. ಮೊದಲಿಗೆ ಇದನ್ನೇ ಟೇಸ್ಟ್ ಮಾಡ್ತೀನಿ.
ಬೆಳ್ಳುಳ್ಳಿ, ಕಾಯಿ, ಶುಂಠಿ ಎಲ್ಲ ಫ್ಲೇವರ್ಸು ಇದೆ. ತುಂಬ ಚೆನ್ನಾಗಿದೆ. ಇದನ್ನ ಹೀಗೆ ತಿನ್ನೋದಕ್ಕಿಂತ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಹೌದು. ಫ್ರೀಸ್ ಮಾಡಿ ಇನ್ನೂ ತಿನ್ಬೋದಲ್ಲ ಇದು? ಹಾಂ ಹೌದು. ಇದು ಬೇಸಿಗೆಗಾಲದಲ್ಲಿ ಎಲ್ಲ ಕಾಲದಲ್ಲೂ ಉಪಯೋಗ ಬರುತ್ತೆ. ಹಾಂ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದು ಹೇಗೋ ಅಂದ್ಕೊಂಡ್ಬಿಟ್ಟಿದ್ದೆ, ನಾನು ತಿಂದಿರಲಿಲ್ಲ ಫಸ್ಟ್. ಬೆಳ್ಳುಳ್ಳಿ ಶುಂಠಿ ಎರಡೂ ಇರೋದ್ರಿಂದ ಹೆಲ್ತ್ ತುಂಬ ಒಳ್ಳೆಯದು. ರವೆ ಪಕೋಡ ಮೈದಾ ಹಾಕಿ ಏನು ಮಾಡ್ತೀವಿ ಅದೇ ರೀತಿ ಇದೆ. ಸೊ ಕೋಟಿಂಗ್ ಲೆಸ್ ಅಂತ ಏನೂ ಕಾಣಿಸ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಹಸಿಮೆಣ್ಸಿನ್ಕಾಯಿ ಬ್ಯಾಗ್ ಸಿಕ್ಕಿದ್ರೆ ನಾನು ಖಾರ ಆಗ್ಬಿಡುತ್ತೆ ಅನ್ಕೊಂಡೆ. ಆ್ಯಕ್ಚುಲಿ ನೀವು ಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಹಾಕೋದು. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ. ಫ್ರೈ ಮಾಡಿ ಹಾಕಬೇಕು ಅಂದಲ್ಲ, ಸೊ ಎಲ್ಲ ಮಿಕ್ಸ್ ಆಗಿ ಕರೆಕ್ಟಾಗಿ ಆಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿನ ಮಾಡಿ ತೋರಿಸಿದ್ರಿ. ತಮಗೆ ಧನ್ಯವಾದಗಳು. ಧನ್ಯವಾದ. ರವೆ ಪಕೋಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ರವೆ, ಮೊಸರು, ಈರುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇಂಗು, ಸೋಡಾ, ಉಪ್ಪು. ರವೆ ಪಕೋಡ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ರವೆ, ಮೊಸರು, ಹೆಚ್ಚಿದ ಈರುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಇಂಗು, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ 10 ನಿಮಿಷ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ರವೆ ಪಕೋಡ ಸವಿಯಲು ಸಿದ್ಧ. ಬೆಳ್ಳುಳ್ಳಿ ತಂಬಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊಸರು, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಕಾಳುಮೆಣಸು, ಒಣಮೆಣಸಿನಕಾಯಿ, ತುಪ್ಪ, ಉಪ್ಪು. ಬೆಳ್ಳುಳ್ಳಿ ತಂಬಳಿ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಟ್ಟುಕೊಳ್ಳಿ. ನಂತರ ಕಾಳುಮೆಣಸು, ಜೀರಿಗೆ, ಹಸಿಮೆಣಸನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ನೀರು, ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವಿನ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಬೆಳ್ಳುಳ್ಳಿ ತಂಬಳಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ನಯನ ಅವರು ನಮ್ಮ ಖಾನಾವಳಿಗೆ ಬಂದು ಬೆಳ್ಳುಳ್ಳಿ ತಂಬುಳಿ ಹಾಗೂ ರವೆ ಪಕೋಡನ ಮಾಡಿ ತೋರಿಸಿದ್ರು. ಮುಂದಿನ ಸಂಚಿಕೆಯಲ್ಲಿ ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.